ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. 2026-27ನೇ ಸಾಲಿಗೆ ನಿಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ಭೌತಿಕವಾಗಿ ನೀಡಿರುವಂತಹ ಪಠ್ಯಪುಸ್ತಕಗಳನ್ನು SATSನಲ್ಲೂ ಕೂಡ ಹಂಚಿಕೆ ಮಾಡಬೇಕಾಗಿರುತ್ತೆ. ಅದಕ್ಕಂತಲೇ ನಿಮ್ಮ BRCಯಿಂದ DC ಬಿಲ್ಲನ್ನು ಪ್ರತಿಯೊಂದು ಶಾಲೆಗೂ ಕಳಿಸಿರ್ತಾರೆ. ಅದನ್ನು ಪಡೆದು SATSನಲ್ಲಿ ಟೆಕ್ಸ್ಟ್ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ಶೈಕ್ಷಣಿಕ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಜೊತೆಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು OTPಯನ್ನು ಹಾಕಿ SATS ಪೋರ್ಟಲ್ಗೆ ಲಾಗಿನ್ ಆಗಿ, ನಂತರ ಡ್ಯಾಶ್ಬೋರ್ಡ್ ಕೆಳಗಡೆ ಇರುವಂತಹ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಆಪ್ಷನ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಅದರಲ್ಲಿ ಬರುವಂತಹ ಸಬ್ ಮೆನ್ಯೂಸಲ್ಲಿ ಕೆಳಗಡೆ ಇರುವಂತಹ ರಿಸೀವ್ ಡೆಲಿವರಿ ಚಲನ್ ಅಂತಿದೆಯಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ರಿಸೀವ್ ಡೆಲಿವರಿ ಚಲನ್ ಅಂತ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಅಕಾಡೆಮಿಕ್ ಇಯರ್ 2026-27 ಅನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿಯ ಟೇಬಲಲ್ಲಿ ನಿಮ್ಮ BRC ಕಚೇರಿಯಿಂದ ಸೆಂಡ್ ಮಾಡಿರುವಂತಹ DC ನಂಬರ್ ಜನರೇಟ್ ಆಗಿರುತ್ತೆ. ಇಲ್ಲಿ ಬ್ಲೂ ಕಲರಲ್ಲಿ ಅದು ನಿಮ್ಮ ಶಾಲಾ ಲಾಗಿನಲ್ಲಿ ಡಿಸ್ಪ್ಲೇ ಆಗುತ್ತೆ. DC ಟೈಪು ಫ್ರೀ ಇದೆ, ಯಾಕಂದರೆ ನಮ್ಮದು ಸರ್ಕಾರಿ ಶಾಲೆ. ನೆಕ್ಸ್ಟ್ ಡಿಸ್ಪ್ಲೇ ಸಪ್ಲೈ ಡೇಟನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ. 31 ಮೇಗೆ ಇದು ಬಂದಿರುತ್ತೆ. ಸೊ ನಾವು ಇದನ್ನು ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಇದರ ಬ್ಲೂ ಕಲರ್ಲಿ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಟಚ್ ಮಾಡಿ. ಆಗ ಟೆಕ್ಸ್ಟ್ ಬುಕ್ ರಿಸೀವ್ ಸ್ಟ್ಯಾಂಡರ್ಡ್ ವೈಸ್ ಅಂತ ಈ ರೀತಿಯ ಟೇಬಲ್ ನಿಮ್ಮ ಮುಂದೆ ಕಾಣಿಸುತ್ತೆ. ನೀವಿಲ್ಲಿ ನೋಡ್ಬೋದು, ಸೀರಿಯಲ್ ನಂಬರ್ ಇದೆ, ಕ್ಲಾಸ್ ವೈಸ್ ಬ್ಲೂ ಕಲರಲ್ಲಿ ಡಿಸ್ಪ್ಲೇ ಆಗಿದೆ, ಕ್ಲಾಸ್ ಸ್ಟ್ರೆಂತ್ ಇದೆ, ಟೋಟಲ್ ಟೈಟಲ್ಸ್ ಡಿಸ್ಪ್ಲೇ ಆಗಿದೆ, ಟೋಟಲ್ ಬುಕ್ಸ್ ರಿಕ್ವೆಸ್ಟೆಡ್ ಇದೆ, ಮತ್ತು ಟೋಟಲ್ ನಂಬರ್ ಆಫ್ ಬುಕ್ಸು ಸಪ್ಲೈಡ್ ಇದೆ, ಟೋಟಲ್ ಬುಕ್ಸ್ ರಿಸೀವ್ಡ್ 0 ಅಂತ ಇದೆ, ಯಾಕಂದರೆ ನಾವಿನ್ನೂ ಯಾವ ಬುಕ್ಸನ್ನು ನಾವಿಲ್ಲಿ ರಿಸೀವ್ ಮಾಡಿಲ್ಲ. ಸೊ ಈ ರೀತಿ ಟೇಬಲಲ್ಲಿ ನೀವು ಒಂದೊಂದೇ ಕ್ಲಾಸನ್ನು ಏನು ಮಾಡಬೇಕಾಗುತ್ತೆ ಅಂದರೆ ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಿಂತ ಮುಂಚೆ ರಿಸೀವ್ ಮಾಡ್ಕೊಳ್ಬೇಕು. ಹಾಗೆ ರಿಸೀವ್ ಮಾಡ್ಕೊಳ್ಬೇಕು ಅಂದರೆ ನಾವು ಫಸ್ಟ್ ಇಲ್ಲಿ 1 ಅಂತ ಬ್ಲೂ ಕಲರಲ್ಲಿ ಕ್ಲಾಸ್ ಡಿಸ್ಪ್ಲೇ ಆಗಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಟೆಕ್ಸ್ಟ್ ಬುಕ್ ರಿಸೀವ್ ಟೈಟಲ್ ವೈಸ್ ಅಂತ ಈ ರೀತಿಯ ಇಂಟರ್ಫೇಸ್ ನಿಮ್ಮ ಮುಂದೆ ಓಪನ್ ಆಗುತ್ತೆ. ಇದರಲ್ಲಿ ನಾವು ಟೈಟಲ್ ವೈಸ್ ಬುಕ್ಸ್ ನೇಮ್ ಬಂದಿರುತ್ತೆ. ಅದಕ್ಕಿಂತ ಮುಂಚೆ ರಿಸೀವ್ ಡೇಟನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಗ ಪಕ್ಕದಲ್ಲಿರುವಂತಹ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಮಂತಿನ ಇವತ್ತಿನ ಡೇಟ್ ಓಪನ್ ಆಗುತ್ತೆ. ನೀವು ಕಂಪ್ಯೂಟ್ರಲ್ಲಿ ಮಾಡ್ತಿದ್ರೆ ನೀವು ಎಂದು ಪುಸ್ತಕಗಳನ್ನು ತೆಗೆದುಕೊಂಡಿದ್ದೀರೋ ಆ ಡೇಟನ್ನು ಸೆಲೆಕ್ಟ್ ಮಾಡ್ಬೋದಾಗಿದೆ. ಆದರೆ ನೀವು ಮೊಬೈಲ್ನಲ್ಲಿ ಏನಾದರೂ ಮಾಡ್ತಿದ್ರೆ ಹಿಂದಿನ ಡೇಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನೀವು ಯಾವತ್ತು ಆನ್ಲೈನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತೀರೋ ಆ ಡೇಟೇ ಇಲ್ಲಿ ಕೆಳಗಡೆ ಬಂದಿರುತ್ತೆ. ಸಂಡೇ June 7 ಅಂತ ಈ ರೀತಿ ಡಿಸ್ಪ್ಲೇ ಆಗಿರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ಡೇಟ್ ಸೆಲೆಕ್ಟ್ ಆಗುತ್ತೆ. ನೀವು ಯಾವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತೀರಲ್ಲ ಅದೇ ಡೇಟನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ ಇಲ್ಲಿ ಸೀರಿಯಲ್ ನಂಬರ್, ಟೈಟಲ್ ಕೋಡ್ ಇದೆ, ಟೈಟಲ್ ನೇಮ್ ಇದೆ, ಆನಂತರ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್ ಇದೆ, ನೆಕ್ಸ್ಟ್ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೆಸ್ಟ್, ನೀವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರೆ ಆ ನಂಬರ್ ಡಿಸ್ಪ್ಲೇ ಆಗಿದೆ. ನೆಕ್ಸ್ಟ್ ಬುಕ್ಸ್ ಬೀಯಿಂಗ್ ಸಪ್ಲೈಡ್, ಎಷ್ಟು ಸಪ್ಲೈ ಆಗಿದೆ ಅನ್ನುವಂತಹ ನಂಬರ್ ಕೂಡ ಡಿಸ್ಪ್ಲೇ ಆಗಿರುತ್ತೆ. ನೆಕ್ಸ್ಟ್ ಟೋಟಲ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ ಕೂಡ ಆಲ್ರೆಡಿ ಫೆಚ್ ಆಗಿ ಬಂದಿರುತ್ತೆ. ನೆಕ್ಸ್ಟ್ ಇವೆಲ್ಲ ಕೂಡ ಫ್ರೀ ಕಾಲಮಲ್ಲಿ ಅಂದರೆ ಫ್ರೀ ಇರುವಂತಹದ್ದನ್ನು ನಾನು ತೋರಿಸ್ತಿದ್ದೀನಿ. ಸೇಲ್ ಆಪ್ಷನ್ಗೆ ನಾವು ಸರ್ಕಾರಿ ಶಾಲೆಯವರಾಗಿದ್ದರೆ ಅದನ್ನೇನು ಟಚ್ ಮಾಡಬೇಕಾಗಿಲ್ಲ. ಸೊ ನಾವೀಗ ಫ್ರೀಯಲ್ಲಿ ಈಗ 1ನೇ ತರಗತಿಯ 5 ಟೆಕ್ಸ್ಟ್ ಬುಕ್ಕು ಕ್ವಾಂಟಿಟಿ 8 ಬಂದಿದ್ದಾವೆ. ನಮಗೆ ಸರಿಯಾಗಿದೆ ಎಲ್ಲ ಮಾಹಿತಿ. ಅಂದರೆ ನೀವು ಒಂದು ಸರಿ ಕ್ಲಾಸ್ ಸ್ಟ್ರೆಂತ್ ಎಷ್ಟಿತ್ತು, ನೀವೇನು ರಿಕ್ವೆಸ್ಟ್ ಮಾಡಿದ್ರಿ, ಆಮೇಲೆ ಎಷ್ಟು ಬುಕ್ಸ್ ನಿಮಗೆ ಸಪ್ಲೈ ಆಗಿದೆ, ಈ ನಂಬರ್ಸನ್ನು ಕರೆಕ್ಟಾಗಿ ನೋಡಿಕೊಂಡು ಗುಡ್ ಕಂಡೀಷನಲ್ಲಿ ಎಷ್ಟು ಬುಕ್ಸನ್ನು ನೀವು ರಿಸೀವ್ ಮಾಡಿದ್ದೀರಿ ಅನ್ನುವಂತಹ ನಂಬರ್ ಸರಿಯಾಗಿದೆ ಅದು ನೋಡಿಕೊಂಡು ಸೇವ್ ಮಾಡಬೇಕಾಗುತ್ತೆ. ನಾವು ಈಗ ಗುಡ್ ಕಂಡೀಷನಲ್ಲಿ 8 ಮಕ್ಕಳಿಗೆ ಬುಕ್ಸು ಸಪ್ಲೈ ಆಗಿದೆ. ಸೊ ಎಲ್ಲ ಸರಿಯಾಗಿದೆ. ನಾನೀಗ ಕೆಳಗಡೆ ಇರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ದಿಸ್ ಈಸ್ ಎ ಫೈನಲ್ ಸಬ್ಮಿಟ್, ಪ್ಲೀಸ್ ವೆರಿಫೈ ಬಿಫೋರ್ ಸೇವ್ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೋರ್ ವಾಂಟ್ ಟು ಸೇವ್ ಅಂತೆ ಮತ್ತೊಂದು ಪಾಪಪ್ ಮೆಸೇಜ್ ಬರುತ್ತೆ. ಓಕೆ ಮೇಲೆ
ಕ್ಲಿಕ್ ಮಾಡಿ. ಆಗ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರಲ್ಲಿ ಪಾಪಪ್ ಮೆಸೇಜ್ ಮೇಲ್ಗಡೆ ಡಿಸ್ಪ್ಲೇ ಆಗುತ್ತೆ. ಜೊತೆಗೆ ಈ ತರಗತಿಯ ಮುಂದೆ ಲಾಸ್ಟ್ ರಿಸೀವ್ಡ್ ಡೇಟಲ್ಲಿ ನೀವು ಯಾವತ್ತು ರಿಸೀವ್ಡ್ ಮಾಡಿದ್ದೀರೋ ಆ ಡೇಟ್ ಕೂಡ ಡಿಸ್ಪ್ಲೇ ಆಗುತ್ತೆ. ಸೊ ಇದೇ ಥರ ನೀವು ನಿಮ್ಮ ಶಾಲೆಯ ಎಷ್ಟು ತರಗತಿಗಳಿದಾವೋ ಅಷ್ಟು ತರಗತಿಯ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಬುಕ್ಸನ್ನು ಮೊದಲು ರಿಸೀವ್ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇನ್ನೊಂದು ತರಗತಿಯನ್ನು ನಾವು ತೆಗೆದುಕೊಂಡಾಗ ರಿಸೀವ್ ಡೇಟ್ ಆಟೋಮೆಟಿಕಲಿ ಫೆಚ್ ಆಗಿ ಬಂದಿರುತ್ತೆ. ಉಳಿದಂಥದ್ದು ಆ್ಯಸ್ ಇಟ್ ಈಸ್ ಈ ಹಿಂದೆ ಏನು ಮಾಡಿದ್ರು ಆ ರೀತಿ ಮಾಡಿ ಕಂಪ್ಲೀಟಾಗಿ ಎಲ್ಲ ತರಗತಿಗಳನ್ನು ಸೇವ್ ಮಾಡಿ. ನೋಡಿ, ಈ ರೀತಿಯಾಗಿ ನಮ್ಮದು LPS ಶಾಲೆ ಆಗಿರೋದ್ರಿಂದ 1ರಿಂದ 5ನೇ ತರಗತಿ ಇದೆ. ನಾನು 1ರಿಂದ 5ನೇ ತರಗತಿಯ ಎಲ್ಲ ತರಗತಿಯ ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡಿದ್ದೀನಿ. ಇಲ್ಲಿ ಲಾಸ್ಟ್ ಡೇಟಲ್ಲಿ ನೀವು ಅದನ್ನು ನೋಡ್ಬೋದು. ಇಷ್ಟು ಎಲ್ಲ ತರಗತಿಯನ್ನು ಹಾಕಿದ ನಂತರ ಕೆಳಗಡೆ ಜನರೇಟ್ ಚಲನ್ ಮತ್ತು ಫೈನಲ್ ಸಬ್ಮಿಟ್ ಅಂತ 2 ಆಪ್ಷನ್ ಇದ್ದಾವೆ. ಮೊದಲನೇದಾಗಿ ನೀವು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಆ ಆಪ್ಷನ್ ಹೋಗಿಬಿಡುತ್ತೆ. ನೆಕ್ಸ್ಟ್ ಈಗ ಜನರೇಟ್ ಚಲನ್ ಮೇಲೆ ಕ್ಲಿಕ್ ಮಾಡಿ. ಫೈಲ್ ಡೌನ್ಲೋಡೆಡ್ ಅಂತೇಳಿ ಈ ರೀತಿ ಪಾಪಪ್ ಮೆಸೇಜ್ ಬರುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೀವು ನೋಡ್ಕೊಳ್ಬೋದು. ಓಪನ್ ಕೊಡಿ. ಕೊಟ್ಟಾಗ ನೀವು ಮೊಬೈಲ್ನಲ್ಲಿ ಮಾಡಿದರೆ ಈ ರೀತಿ ಅನ್ನೋನ್ ಲ್ಯಾಂಗ್ವೇಜ್ ರೂಪದಲ್ಲಿ ಕಾಣಿಸುತ್ತೆ. ಯಾಕಂದರೆ ಇದು HTML ಫಾರ್ಮ್ಯಾಟಲ್ಲಿ ಇರುತ್ತೆ. ಸೊ ಇದನ್ನು PDF ರೂಪದಲ್ಲಿ ಹೇಗೆ ಮಾಡೋದು ಅಂತ ನಾನೀಗ ತೋರಿಸ್ತೀನಿ. ನಿಮ್ಮ ಮೊಬೈಲ್ನಲ್ಲಿರುವಂತಹ ಫೈಲ್ಸ್ ಮ್ಯಾನೇಜರಲ್ಲಿ ಹೋಗಿಬಿಟ್ಟು ಡಾಕ್ಯುಮೆಂಟ್ಸ್ನಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಕಾಣಿಸ್ಬೋದು ಮೇಲ್ಗಡೆ ಇದೆಯಲ್ಲ ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನ್ ಅಂತೇಳಿ, ಅದರಲ್ಲಿ ಸೇವ್ ಆಗಿದೆ. ಸೊ ಅದು HTML ರೂಪದಲ್ಲಿರುತ್ತೆ. ನಾವು ಅದನ್ನು PDF ರೂಪದಲ್ಲಿ ಬದಲಾಯಿಸಬೇಕು ಅಂದರೆ ಅದ್ರ ಮುಂದೆ ಇರುವಂತಹ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಅಲ್ಲಿ 4th ಆಪ್ಷನ್ ರೀನೇಮ್ ಅಂತ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿ. ಆಗ ಇಲ್ಲಿ ರೀನೇಮಿಗೆ ನೇಮ್ ಬರುತ್ತೆ. ಪೂರ್ತಿ ಡಿಲೀಟ್ ಮಾಡಬೇಡಿ. ಕೊನೆಯಲ್ಲಿ .html ಅಂತಿದೆಯಲ್ಲ ಅದನ್ನು ಡಿಲೀಟ್ ಮಾಡಿಬಿಟ್ಟು PDF ಅಂತ ಇರಲಿ. ನೆಕ್ಸ್ಟ್ ಇಲ್ಲಿ ಈ ಕಡೆ ಫಸ್ಟಲ್ಲಿ ಕೂಡ ನಮ್ಮ ಶಾಲೆ ಹೆಸರನ್ನು ಕೊಡಿ. ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನ್ ಅಂತಿದೆಯಲ್ಲ ಅದಕ್ಕಿಂತ ಹಿಂದೆ ನಿಮ್ಮ ಶಾಲೆಯ ಹೆಸರನ್ನು ಕೊಡಿ ಈ ರೀತಿ. ನಂತರ ಓಕೆ ಕೊಡಿ. ಆಗ ಇಫ್ ಯು ಚೇಂಜ್ ದ ಫೈಲ್ ಎಕ್ಸ್ಟೆನ್ಷನ್ ಇಟ್ ಮೈಟ್ ಬಿ ಡಿಫಿಕಲ್ಟ್ ಟು ಫೈಂಡ್ ಆರ್ ಯೂಸ್ ಅಂತ ಕೇಳುತ್ತೆ. ರೀನೇಮ್ ಅಂತ ಕೊಡಿ. ನೋಡಿ, ಆಟೋಮೆಟಿಕಲಿ ನೀವು ಕೊಟ್ಟ ತಕ್ಷಣ ಆ ಥಂಬ್ನೇಲ್ ಚೇಂಜ್ ಆಗಿಬಿಟ್ಟು ಆಲ್ರೆಡಿ PDF ರೂಪದಲ್ಲಿ ಬಂತು. ನಿಮ್ಮ ಶಾಲೆಯ ಹೆಸರು ಕೂಡ ಶೋ ಆಗ್ತದೆ. ಈಗ ಇದನ್ನು ಓಪನ್ ಮಾಡಿ ನೋಡಿ. ನೋಡಿ, ಆ ಅಕ್ನಾಲೇಜ್ಮೆಂಟ್ ಏನಿದೆಯಲ್ಲ PDF ರೂಪದಲ್ಲಿ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಗೊತ್ತಾಯ್ತಲ್ಲ? ಈ ರೂಪದಲ್ಲಿ ನಾವು ಇದನ್ನು PDF ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಇರೋದೇನೆಂದರೆ, ಈಗ ರಿಸೀವ್ ಮಾಡಿರುವಂತಹ ಚಲನ್ ಜನರೇಟ್ ಆಯಿತು, ರಿಸೀವ್ ಮಾಡಿ ಆಯಿತು. ಈಗ ಡಿಸ್ಟ್ರಿಬ್ಯೂಟು ಸ್ಟೂಡೆಂಟ್ಸ್ ಮಾಡಬೇಕು. ಅದಕ್ಕೋಸ್ಕರ ನಾವು ಮತ್ತೆ ಸ್ಕೂಲ್ ಲಾಗಿನ್ನಲ್ಲಿ ಇನ್ ಆಗಬೇಕು. ಈಗ ಶಾಲಾ ಲಾಗಿನ್ನಲ್ಲಿ ಇನ್ ಆದ ನಂತರ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಅದರಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತಿದೆಯಲ್ಲ ಆ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಅದರಲ್ಲಿ ಫಸ್ಟ್ ಆಪ್ಷನ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅನ್ನುವಂತಹ ಆಪ್ಷನನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿಯ ವಿಂಡೋ ನಿಮಗೆ ಕಾಣಿಸುತ್ತೆ, ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ಸ್ ಅಂತ. ಇದರಲ್ಲಿ ಅಕಾಡೆಮಿಕ್ ಇಯರ್ 26-27 ಆಟೋಮೆಟಿಕಲಿ ಫೆಚ್ ಆಗಿದೆ. ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೀಗ 5ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಮೀಡಿಯಮ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಲಿಸ್ಟ್ ಆಫ್ ಟೆಕ್ಸ್ಟ್ ಬುಕ್ ಟೈಟಲ್ಸ್ ಅಂತ ಈ ರೀತಿ ಟೇಬಲ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಶೋವಿಂಗ್ 1 to 10 ಆಫ್ 16 ಎಂಟ್ರೀಸ್ ಅಂತಿದೆ. ಸೊ 16 ಟೈಟಲ್ಸಲ್ಲಿ ಕೇವಲ 10 ಮಾತ್ರ ತೋರಿಸ್ತಿದೆ. ಅದಕ್ಕೋಸ್ಕರ ನೀವು ಮರೀದೆ ಫಸ್ಟ್ ಏನು ಮಾಡಬೇಕಾಗುತ್ತೆ, ಇಲ್ಲಿ ಶೋ ಕಾಲಮಲ್ಲಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಎಲ್ಲ ಟೈಟಲ್ಸ್ ಎಟ್ ಎ ಟೈಮ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಒಂದು ವೇಳೆ ನೀವು ಟೈಟಲ್ಸ್ ಎಲ್ಲವನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿಲ್ಲ ಅಂದರೆ 10 ಏನು ಟೈಟಲ್ಸ್ ತೋರಿಸ್ತಿತ್ತಲ್ಲ ಅವಷ್ಟೇ ಡಿಸ್ಟ್ರಿಬ್ಯೂಟ್ ಆಗ್ತವೆ ಮಕ್ಕಳಿಗೆ, ಉಳಿದಂಥವು ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಮಾಡೋಂಥ ಕೆಲಸ ಶೋನಲ್ಲಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು.
ನೆಕ್ಸ್ಟ್ ಈಗ ನೀವು ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್ ಇದೆ, ಟೆಕ್ಸ್ಟ್ ಬುಕ್ ಟೈಟಲ್ ಕೋಡ್ ಇದೆ, ಟೆಕ್ಸ್ಟ್ ಬುಕ್ ನೇಮ್ ಇದೆ. ಆಮೇಲೆ ನೀವು ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಷ್ಟು ಕೊಟ್ಟಿದ್ದೀರಾ ಅಂತ ಇಲ್ಲಿ ಫ್ರೀ ಕಾಲಮಲ್ಲಿ ಡಿಸ್ಪ್ಲೇ ಆಗಿದೆ. ನೆಕ್ಸ್ಟ್ ಇನ್ನು ಟೆಕ್ಸ್ಟ್ ಬುಕ್ ರಿಸೀವ್ಡಲ್ಲಿ ಎಷ್ಟು ರಿಸೀವ್ಡ್ ಆಗಿದೆ ಅನ್ನುವಂತಹ ನಂಬರ್ ಇಲ್ಲಿ ಕೊಟ್ಟಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಟೈಟಲ್ ಮುಂದೆ ಟೆಕ್ಸ್ಟ್ ಬುಕ್ ರಿಸೀವ್ಡಲ್ಲಿ 0 ಅಂತ ಇದೆ. ಇಲ್ಲಿ ನೋಡಿ, ಅಂತಹ ಬುಕ್ಸು ನಿಮಗಿನ್ನೂ ರಿಸೀವ್ ಆಗಿಲ್ಲ, ಇನ್ನೂ ಬಂದಿಲ್ಲ, ನೀವು ತೊಗೊಂಡಿಲ್ಲ ಅಂತ ಅರ್ಥ. ಸೊ ಇದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಫಸ್ಟ್ ಲಾಸ್ಟ್ ಕಾಲಮಲ್ಲಿ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಯಾವ್ಯಾವ ಕಾಲಮ್ ರಿಸೀವ್ಡಲ್ಲಿ 0 ಇದೆಯೋ ಆ ಕಾಲಮ್ನ ಸೆಲೆಕ್ಟ್ ಕಾಲಮನ್ನು ಅನ್ಟಿಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಬುಕ್ ನನಗೆ ಬಂದಿಲ್ಲ ಡೈರಿ, ಸೊ ಅದಕ್ಕೋಸ್ಕರ ನಾನು ಅನ್ಟಿಕ್ ಮಾಡ್ತಿದ್ದೀನಿ. ಯಾವ್ಯಾವ 0 ಇದ್ದಾವೋ ಅವನ್ನೆಲ್ಲ ಅನ್ಟಿಕ್ ಮಾಡಿದ್ದೀನಿ. ಟೋಟಲ್ 16 ಟೈಟಲ್ಸ್ ಇತ್ತು, ಅದರಲ್ಲಿ 3 ಟೈಟಲ್ಸ್ ನನಗೆ ಬಂದಿಲ್ಲ, ಆ 3ಅನ್ನು ನಾನು ಅನ್ಟಿಕ್ ಮಾಡಿದ್ದೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಕೆಳಗಡೆ ನೀವು ಸೆಲೆಕ್ಟ್ ಮಾಡಿರುವಂತಹ ತರಗತಿಯ ಎಲ್ಲ ಮಕ್ಕಳ ಹೆಸರು ಡಿಸ್ಪ್ಲೇ ಆಗುತ್ತೆ. ಎಲಿಜಿಬಿಲಿಟಿಯಲ್ಲಿ ಫ್ರೀ ಅಂತ ಇರುತ್ತೆ, ಸೆಲೆಕ್ಟ್ ಆಲ್ ಅಂತ ಚೆಕ್ ಬಾಕ್ಸ್ ಬಂದಿರುತ್ತೆ. ಅದಕ್ಕಿಂತ ಮುಂಚೆ ನೀವು ಮತ್ತೊಮ್ಮೆ ಏನು ಮಾಡಬೇಕು ಅಂತಂದರೆ ಲಿಸ್ಟ್ ಆಫ್ ಟೆಕ್ಸ್ಟ್ ಬುಕ್ ಟೈಟಲ್ಸಲ್ಲಿ ಮೇಲ್ಗಡೆ ಮತ್ತೆ ಶೋ ಕಾಲಮಲ್ಲಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಎಲ್ಲ ಟೆಕ್ಸ್ಟ್ ಬುಕ್ ಟೈಟಲ್ಸ್ ನೇಮ್ ಬರೋ ಥರ ಎಂಟ್ರೀಸ್ 16 ಇದ್ದವು ಈ ಮುಂಚೆ, ಆ 3 0 ಇದ್ದವನ್ನ ಬಿಟ್ಟು ಸಲುವಾಗಿ ಈಗ ಕೇವಲ 13 ಟೈಟಲ್ಸ್ ನಿಮಗಿಲ್ಲಿ ಕಾಣಿಸ್ತಾ ಇದ್ದಾವೆ. ಸೆಲೆಕ್ಟ್ ಆಲ್ ಮತ್ತೊಮ್ಮೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಮಕ್ಕಳ ಹೆಸರು ಬಂದಿರ್ತಾವಲ್ಲ ಅದ್ರ ಮುಂದೆ ಕೂಡ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಮಕ್ಕಳ ಹೆಸರಿನ ಕೆಳಗಡೆ ಇರುವಂತಹ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಆರ್ ಯು ಶೋರ್ ವಾಂಟ್ ಟು ಸೇವ್ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ಗ್ರೀನ್ ಕಲರಲ್ಲಿ ಬರುತ್ತೆ. ಅಂದರೆ ನೀವೀಗ 5ನೇ ತರಗತಿಗೆ ಬಂದಿರುವಂಥ ಎಲ್ಲ ಟೆಕ್ಸ್ಟ್ ಬುಕ್ ಟೈಟಲ್ಸನ್ನು ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದಂತೆ ಆಯಿತು. ನೆಕ್ಸ್ಟ್ ಇದೇ ರೀತಿ ನೀವು ನಿಮ್ಮ ಶಾಲೆಯ ಎಲ್ಲ ತರಗತಿಗಳು, ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ತರಗತಿ ತೋರಿಸ್ತಿದ್ದೀನಿ, 4ನೇ ತರಗತಿ ಕನ್ನಡ ಸರ್ಚ್ ಅಂತ ಕೊಡ್ತೀನಿ. ಆಗ ಲಿಸ್ಟ್ ಆಫ್ ಟೆಕ್ಸ್ಟ್ ಬುಕ್ ಟೈಟಲ್ಸ್ ನೇಮ್ ಬರುತ್ತೆ. ಅದರಲ್ಲಿ ಟೋಟಲ್ ಎಂಟ್ರೀಸ್ ಆಲ್ ಅಂತ ತಗೋತೀನಿ ಶೋ ಕಾಲಮಲ್ಲಿ. ನೆಕ್ಸ್ಟ್ ಇಲ್ಲಿ ಟೋಟಲ್ 14 ಟೈಟಲ್ಸ್ ಇದ್ದಾವೆ. ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ರಿಸೀವ್ಡ್ ಕಾಲಮಲ್ಲಿ 0 ಅಂತ ಯಾವಿದಾವೋ ಅದನ್ನು ಅನ್ಟಿಕ್ ಮಾಡ್ತೀನಿ. ಒಂದು ಮಾತ್ರ ಬಂದಿಲ್ಲ, ಸ್ಟೂಡೆಂಟ್ ಡೈರಿ, ಉಳಿಕಿದ್ದೆಲ್ಲ ಬಂದಿದೆ. ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಟೋಟಲ್ 13 ಟೈಟಲ್ಸ್ 4ನೇ ತರಗತಿಗೆ ಬಂದಿದ್ದಾವೆ. ನೆಕ್ಸ್ಟ್ ಈಗ ಲಿಸ್ಟ್ ಆಫ್ ಟೈಟಲ್ಸನ್ನು ಮತ್ತೊಂದು ಸಾರಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕೆಳಗಡೆ 4ನೇ ತರಗತಿಯ ಎಲ್ಲ ಮಕ್ಕಳ ಹೆಸರು ಡಿಸ್ಪ್ಲೇ ಆಗಿರುತ್ತೆ. ಟೋಟಲ್ ನಂಬರ್ ಸರಿಯಾಗಿದೆ ನಾವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಆಲ್ ಕಾಲಮ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಇರುವಂತಹ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಮೇಲೆ ನೀವು ಟೈಟಲ್ಸ್ ನೇಮ್ ಏನಾದರೂ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಆ ರೀತಿಯಾಗಿ ಸೆಲೆಕ್ಟ್ ಅಟ್ಲೀಸ್ಟ್ 1 ಟೈಟಲ್ ಫರ್ ಈಚ್ ಟೈಮ್ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಅಂದರೆ ನೀವು ಮೇಲೆ ಟೈಟಲ್ಸ್ ನೇಮನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಕೆಳಗಡೆ ಮಕ್ಕಳ ನೇಮ್ಸ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಗ ಮಾತ್ರ ನಿಮಗೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೋರ್ ವಾಂಟ್ ಟು ಸೇವ್ ಅಂತ ಮತ್ತೊಮ್ಮೆ ಪಾಪಪ್ ಮೆಸೇಜ್ ಬರುತ್ತೆ. ಅದನ್ನು ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಡಿಸ್ಟ್ರಿಬ್ಯೂಟೆಡ್ ಕ್ವಾಂಟಿಟಿ ಮೋರ್ ದೆನ್ ಅವೈಲೇಬಲ್ ಕ್ವಾಂಟಿಟಿ ಅಂತಿದೆ. ಅಂದರೆ ನಮಗೆ ಬಂದಿರುವಂತಹ ಟೆಕ್ಸ್ಟ್ ಬುಕ್ಸು ಅದಕ್ಕಿಂತ ಜಾಸ್ತಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದರೆ ಬರೋದಿಲ್ಲ. ಯಾಕಂದರೆ ಇಲ್ಲಿ 19 ಬುಕ್ಸ್ ಇತ್ತು, ಮಕ್ಕಳ ಸಂಖ್ಯೆ 20 ಆಗಿದೆ, ಇನ್ನೊಂದು ಅಡ್ಮಿಷನ್ ಹೆಚ್ಚಾಗಿದೆ. ಸೊ ಅದಕ್ಕೋಸ್ಕರ ಲಿಸ್ಟ್ ಆಫ್ ಟೆಕ್ಸ್ಟ್ ಬುಕ್ ಟೈಟಲ್ಸಲ್ಲಿ ಶೋ ಕಾಲಮಲ್ಲಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಟೋಟಲ್ 13 ಟೈಟಲ್ಸ್ ಉಳಿದಿದ್ದಾವೆ. ಯಾಕಂದರೆ ಒಂದು 0 ಇತ್ತು, ಅದನ್ನು ಅನ್ಟಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಮಕ್ಕಳ ಲಿಸ್ಟ್ ಬಂದಿದೆಯಲ್ಲ, ಇಲ್ಲಿ ಕೂಡ ಟೋಟಲ್ ಎಷ್ಟು ಮಕ್ಕಳಿದ್ದಾವೆ ಅಂದರೆ 20 ಮಕ್ಕಳಿದ್ದಾವೆ. ಬಟ್ ನನಗೆ ಟೆಕ್ಸ್ಟ್ ಬುಕ್ ರಿಸೀವ್ಡ್ ಎಷ್ಟು ಅಂದರೆ 19 ರಿಸೀವ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು 20 ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಯಾವುದು ಲೇಟ್ ಅಡ್ಮಿಷನ್ ಆಗಿದೆಯೋ ಆ ಒಂದು ಮಗುವಿನ ಹೆಸರಿಗೆ ಅನ್ಟಿಕ್ಕನ್ನು ಮಾಡಬೇಕು. ಆ ಮಗುವಿಗೆ ಟೆಕ್ಸ್ಟ್ ಬುಕ್ ಕೊಟ್ಟಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ಟೋಟಲ್ 19 ಬುಕ್ಸ್ ಇದ್ದವು, ಈಗ 19 ಮಕ್ಕಳನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೋರ್ ವಾಂಟ್ ಟು ಸೇವ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ತರಗತಿಯ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಎಲ್ಲ ತರಗತಿಗಳನ್ನು ಹಾಕಿದ ನಂತರ ಅದನ್ನು
ಚೆಕ್ ಮಾಡಿಕೊಳ್ಳಲು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟನ್ನು ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದರಲ್ಲಿ ಬರುವಂತಹ 2 ಮೆನ್ಯೂಸಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಫ್ರಮ್ ಸ್ಕೂಲ್ ಟು ಸ್ಟೂಡೆಂಟ್ಸ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಫ್ರಮ್ ಸ್ಕೂಲ್ ಟು ಸ್ಟೂಡೆಂಟ್ಸ್ ಅಂತ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಟಲ್ ಟೈಪಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಅಂದರೆ ಟೆಕ್ಸ್ಟ್ ಬುಕ್ಕು, ಡೈರಿ ಮತ್ತು ವರ್ಕ್ ಬುಕ್ ಈ ಎಲ್ಲವ ಡೀಟೇಲ್ಸ್ ಯಾರ್ಯಾರಿಗೆ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಿ ಅನ್ನೋಂತಹ ಡೀಟೇಲ್ಸ್ ಒಟ್ಟಿಗೆ ಬರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನೀವಿಲ್ಲಿ ನೋಡ್ಬೋದು ನಿಮ್ಮ ಶಾಲೆಯ 1ರಿಂದ 5ನೇ ತರಗತಿ ಅಂದರೆ ನಿಮ್ಮ ತರಗತಿ ಎಷ್ಟಿದಾವೋ ಆ ಎಲ್ಲ ತರಗತಿಗಳ ಮಕ್ಕಳಿಗೆ ಎಲ್ಲ ಟೈಟಲ್ಸ್ ಡಿಸ್ಪ್ಲೇ ಆಗಿರುವಂತಹ ಮಾಹಿತಿ ಇಲ್ಲಿ ನಿಮಗೆ ಕಾಣಿಸುತ್ತೆ. ಇದನ್ನು ಬೇಕಾದರೆ ನೀವು ಇಲ್ಲಿ ಲೆಫ್ಟ್ ಸೈಡ್ ಎಕ್ಸ್ಪೋರ್ಟ್ ಟು PDF ಮತ್ತು ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಯಾವುದೇ ರೂಪದಲ್ಲಿ ಬೇಕಾದರೂ ನೀವು ಅದನ್ನು ಸೇವ್ ಮಾಡಿ ಇಟ್ಕೊಳ್ಬೋದು. ಇದಾಗಿತ್ತು ಇವತ್ತಿನ ವಿಷಯ. ಮುಂದಿನ ವಿಷಯದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಷಯದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.